ಯಾಕೆ ಅವರನ್ನು ಕೈ ಬಿಟ್ರಿ ನೀವು? ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ರು ಫೋನ್ ಮಾಡಿದ್ದು ನಿಜ ಅಂತೇಳಿ ಇವ್ರು ಒಪ್ಕೊಂಡಿದ್ದಾರೆ. ಅದು ನಾನು ನಿಮಗೂ ಕೂಡ ತೋರಿಸ್ತೀನಿ. ನಾನು ಕಾಲ್ ಮಾಡಿದ್ದೆ ನಾನು ಇವರಿಗೆ, ಯಾಕ್ರಿ ಬಿಟ್ಟಿದ್ದೀರಿ ಅಂದ್ರೆ ಸಚಿವರು ಫೋನ್ ಮಾಡಿದ್ದು ನಿಜ ರೀ ಅಂತ. ಮತ್ತೆ ಬೇರೆದಕ್ಕೆ ಫೋನ್ ಮಾಡಿದ್ರು. ಬೇರೆದಕ್ಕೆ ಫೋನ್ ಮಾಡಿದ್ರು ಅವರೇನು ಶಿಕ್ಷಣ ತಜ್ಞರ ನಿಮಗೆ ಡೈರೆಕ್ಷನ್ ಕೊಡಕ್ಕೆ? ರಾಜಕೀಯ ಪ್ರೇರಿತವಾಗಿ ಇವತ್ತು ಶಿಕ್ಷಕರನ್ನ ಗುರುತಿಸಿ ಇವತ್ತು ಆ ತರದ ಕ್ಷುಲ್ಲಕ ರಾಜಕಾರಣ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ನಾವು ಖಂಡಿಸ್ತೀವಿ. ನಾಳೆ ನಡೀತಾ ಇರ್ತಕ್ಕಂಥ ಏನು ಕೋಟ್ನೂರು ಮಟ್ಟದಲ್ಲಿ ಈ ಒಂದು ಶಿಕ್ಷಕಿಗೆ ನ್ಯಾಯ ಸಿಗದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಆ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನು ಹೇಳಕ್ ಬಂದಿದ್ದೀವಿ. ಡಿಡಿಪಿ ಅವರು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು. ಯಾಕೆ ಮೊದಲನೇ ಪಟ್ಟಿನಲ್ಲಿ ಅವ್ರ ಹೆಸರು ಘೋಷಣೆ ಮಾಡಿ ನೀವೇ ಕಳಿಸಿದ್ರಿ ಮತ್ತು ಈ ತರಾತುರಿಯಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಮಾಡಕ್ ಹೊರಟಿದ್ದೀರಿ. ಮತ್ತು ಈ ಪ್ರಶಸ್ತಿ ಕೊಡುವಂತ ಸಂದರ್ಭದಲ್ಲಿ ರಾಜಕೀಯವನ್ನು ತರಬಾರದು. ನೀವು ಇನ್ನೂ ಅನೇಕ ಶಿಕ್ಷಕರ ಕೊರತೆ ಇದೆ, ಅದನ್ನು ತುಂಬುವಂತ ಕೆಲಸ ಮಾಡ್ರಿ. ಅದನ್ನು ಬಿಟ್ಟು ಇವು ಸಭೆ ಸೇರಿದಾಗ ನಿಮ್ಗೆ ಗೊತ್ತಿರಲಿಲ್ವ ಗೈಡ್ಲೈನ್ಸ್ ಏನಿದೆ ಅಂತೇಳಿ? ಆ ಗೈಡ್ಲೈನ್ಸ್ ಅನ್ನು ಮೀರಿ ನೀವು ಹೆಂಗ್ ಮಾಡಿದಿರಿ? ಮಾಡಿದ್ಮೇಲೆ ಯಾರ್ದೋ ತೊಡಕ್ಕೆ ನೀವು ಇದನ್ನು ಮಾಡಿದಿರಿ. ಅದಕ್ಕೆ ನಾವು ಇದನ್ನು ಪ್ರತಿಭಟನೆ ಮಾಡಕ್ ಬಂದಿದ್ದೀವಿ. ನಾಳೆ ಒಂದು ವೇಳೆ ನಾಳೆ ಸಾಯಂಕಾಲದ ಒಳಗಾಗಿ ಅವ್ರ ಹೆಸರನ್ನ ಮರು ಸೇರ್ಪಡೆ ಮಾಡದೇ ಇದ್ರೆ ಆ ಸಭೆಯನ್ನು ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋಂತ ಎಚ್ಚರಿಕೆಯನ್ನು ಕೂಡ ನಾವು ಕೊಡಕ್ ಬಂದಿದ್ದೀವಿ. ಸಾಹೇಬ್ರೆ ಹೇಳ್ರಿ ನೀವು. कल 5 सितंबर है और सर्वपल्ली राधाकृष्ण जी का जो जन्मदिन मनाया जाता है वो टीचर्स डे कहलाया जाता है। और इस टीचर्स डे के सेलिब्रेशन में जिला और स्टेट लेवल के जो भी टीचर्स होते हैं उनका नाम घोषण किया जाता है कि उनको हम प्रशस्ति देंगे। और इस सिलसिले में प्राइमरी एंड सेकेंडरी एजुकेशन से प्राइमरी से 2 टीचर्स और हाई स्कूल से 1 टीचर मतलब ऐसा एक रूल्स बना के उनको अवार्ड दिया जाता है। और 2 जो सेडम से जो 2 आने वाले थे या जो 2 आए हैं उसमें डीडीपीआई, इसमें डीडीपीआई का वो समिति है, वो समिति अगर 2 से ज़्यादा नाम अगर होता है तो वो चेंज करने का या उसी में अगर जो ज़्यादा नाम है उनसे उसमें लेके अनाउंस करने का उनका प्रथा है। लेकिन यहाँ पे क्या हुआ, बीओ 1 नाम भेजा, 2 नाम भेजे हैं प्राइमरी में और हाई स्कूल में 1 नाम भेजे हैं, उसी को प्रकट करना है और उसी को उसने पट्टी में भेज भी दिया है। लेकिन भेजने के बाद पॉलिटिकल प्रेशर लाने के बाद है ना वो नाम चेंज करने की कोशिश किया है। लेकिन ये सरासर गलत है, इसमें आप पॉलिटिकलाइज मत करो। ये टीचर्स डे है, टीचर्स को आप ये पॉलिटिकल एक्टिविटीज़ में या राजकीय करने मत जाओ। इसमें है ना आप मेहरबानी करके उसको छोड़ दो बोल के हमारा सलाह है। और मैं समझता हूँ डीडीपीआई ने वो सब सोच समझ के उन्होंने उनके प्रेशर में है ना चेंज किए थे, लेकिन बाद में उनको भी लगा कि ये गलत है, क्योंकि अगर स्टेट में या कहीं भी वो ये मैसेज गया तो गलत होता है। इसलिए उन्होंने क्या किया, नहीं मैं ज़रूर है ना उसको चेंज करके मतलब जो भी मैं पहले किया था वही मैं अनाउंस करता हूँ बोल के खुला उन्होंने बताया है। और ये सही है, ये सही है, इसमें पॉलिटिक्स मत लो। ये हमारा कहना। अगर आपको एमएलए कहने से या मंत्री कहने से अगर आपको करना है तो भाई सरकार आपका है, करो। रूल चेंज करना था, नहीं हम जो एमएलए बोलते हैं जो मंत्री बोलते हैं वही करते हैं, लेकिन गलत है ना ये, इसमें क्यों पॉलिटिक्स? तो इसलिए डीडीपीआई मान लिए हैं। जो पहले वो नाम भेजे थे अन्नपूर्णा बोल के जो प्राइमरी टीचर है उन्हीं का नाम उन्होंने प्रकट किया है। ಶಿಕ್ಷಕರ ಪ್ರಶಸ್ತಿ ಪ್ರಕಟಣೆಯಲ್ಲಿ ರಾಜಕೀಯ, ಕಾಂಗ್ರೆಸ್ ನಾಯಕರು ಎಲ್ಲದರಲ್ಲೂ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ಸಿನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರ ಕುಮ್ಮಕ್ಕಿನಿಂದ ಒಂದು ಪ್ರತಿಭಾನ್ವಿತ ಅನ್ನಪೂರ್ಣ ಅನ್ನುವಂಥ ಶಿಕ್ಷಕಿ ಆಯ್ಕೆ ಆಗಿದ್ರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಗೆ. ಆದರೆ ನಿನ್ನೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಫೋನ್ ಮಾಡಿ ಅಧಿಕಾರಿಗಳಿಗೆ ಹೆದರಿಸೋ ಮುಖಾಂತರ ಅವ್ರ ಹೆಸರನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದರು. ಇದು ನಮಗೆ ಗೊತ್ತಾಗಿ ಇವತ್ತು ನಾವು DDPI ಕಚೇರಿಗೆ ಬಂದು ಇದರ ಸ್ಪಷ್ಟೀಕರಣವನ್ನು ಕೇಳಿದ್ದೇವೆ. ಅವರು ಯಾವುದ್ಯಾವುದೋ ಕಾರಣಗಳನ್ನು ಹೇಳಿದರು. ನಾವೆಷ್ಟೇ ಹೇಳೋದು, ಆ ನೊಂದಂಥ ಮಹಿಳೆ ಇವತ್ತು ಅವಳ ಪರಿಸ್ಥಿತಿ ಏನಾಗ್ಬೋದು, ಅವಳನ್ನು ಆಯ್ಕೆ ಮಾಡಿದ್ರಿ ಮತ್ತು ಯಾಕೆ ಕೈ ಬಿಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಕೇಳಿದ್ವಿ. ಅದಕ್ಕೆ ಅವ್ರ ಹತ್ರ ಸರಿಯಾದ ಉತ್ತರ ಇರಲಿಲ್ಲ. ನಾವೆಲ್ಲ ಒಂದು ವೇಳೆ ಆ ರೀತಿ ಪ್ರತಿಭಾನ್ವಿತ ಶಿಕ್ಷಕರಿಗೆ ಅನ್ಯಾಯ ಆಗಿದ್ದನ್ನು ಪ್ರತಿಭಟನೆಗೆ ನಾವು ಇಲ್ಲಿ ಬಂದಿದ್ದೇವೆ. ಒಂದು ವೇಳೆ ಅವ್ರ ಹೆಸರು ಮತ್ತೆ ಇನ್ಕ್ಲೂಡ್ ಮಾಡದೇ ಇದ್ರೆ ನಾವು ನಿರಂತರವಾದಂಥ ಹೋರಾಟ ಮತ್ತು ನಾಳೆಯ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದನ್ನು ನಾವು DDPI ಅವರಿಗೆ ತಿಳಿಸಿದಾಗ, ಇಲ್ಲ ಸರ್ ನಮ್ಮದು ಹಿಂದೆ ಯಾರ್ದೋ ಒತ್ತಡಕ್ಕೆ ಮಾಡಿದ್ದು ತಪ್ಪಾಗಿದೆ, ನಾವು ಮೊದಲನೇ ಪಟ್ಟಿನೇ ಸ್ಟಿಕ್ ಆನ್ ಮಾಡ್ತೀವಿ ಮತ್ತು ಅನ್ನಪೂರ್ಣ ಅವರಿಗೆ ನ್ಯಾಯ ಒದಗಿಸ್ತೀವಿ,
ಅವರಿಗೆ ನಾಳೆ ಪ್ರಶಸ್ತಿ ಕೊಡ್ತೀವಿ ಅನ್ನೋಂಥದ್ದನ್ನು ಒಪ್ಕೊಂಡಿದ್ದಾರೆ. ತಾವೇನು ಹೇಳ್ತಾರೋ ಅದೇ ರೀತಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಹೇಳಿ ಕಲಬುರಗಿ ಜಿಲ್ಲೆನಲ್ಲಿ ಎಲ್ಲಾ ಅಧಿಕಾರಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸಚಿವರ ಮಾತುಗಳನ್ನು ಕೇಳೋದಿಲ್ವೋ ಅವರಿಗೆ ಮುಲಾಜಿಲ್ಲದೆ ವರ್ಗಾವಣೆ ಮಾಡುವಂಥದ್ದು, ಇಲ್ಲ ಅಂದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡುವಂಥದ್ದು, ಇದನ್ನ ಮಾತ್ರ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಕಲ್ಕೊಂಡಿದ್ದಾರೆ. ದಯವಿಟ್ಟು ವಿನಂತಿ ಮಾಡ್ತೇವೆ, ಇದರಲ್ಲಿ ರಾಜಕೀಯ ಮಾಡಬೇಡಿ.